ನಿಮ್ಮ ಹೆಸರು ನಾಗರತ್ನ. ನನ್ನ ಹೆಸರು ನಾಗರತ್ನ. ನಿಮ್ಮ ಗಂಡನ ಹೆಸರು ಕಾಮು ಅಲ್ಲ ಸೋಮು. ಸೋಮು. ನನಗ್ರಿ ಯಾವಾಗ್ಲೂ ಸಿಟ್ಟು ಕೋಪ ಅನ್ನೋದು ಇಲ್ಲ. ಅಯ್ಯಪ್ಪ, ನಿಮ್ಗೆ ಯಾರು ಹೇಳಿದ್ದು ನನ್ ಸಿಟ್ಟು ಕೋಪ ಅಂತಂದು ಫಸ್ಟ್ ನೀವ್ ಯಾರು ಅಂತ ಹೇಳ್ರಿ ನನ್ಗೆ. ಹೇಳ್ತೀನಿ ಫಸ್ಟು ನೀವು ಸ್ವಲ್ಪ ಕಂಟ್ರೋಲಿಗೆ ಬನ್ನಿ, ಕೋಪ ಮಾಡ್ಕೋಬೇಡಿ. ಅಲ್ರಿ ಕೋಪ ಮಾಡ್ಕೊಳಂಗಿಲ್ಲ, ನೀವ್ ಯಾರಂತ ಅವ್ರು ಹೇಳ್ರಿ. ಸ್ವಲ್ಪ ದನಿ ಇಳಿಸಿ. ನನಗೆ ಗೊತ್ತು ನೀವೆಂತ ಚಂಡಿ ಚಾಮುಂಡಿ ಕೋಪ ಬಂದ್ರೆ ಅಂತ ನಂಗೆ ಚೆನ್ನಾಗಿ ಗೊತ್ತಿರೋದಕ್ಕೆ ನಾನು ಹೇಳ್ತಿರೋದು. ಅಲ್ರಿ ಚಂಡಿ ಚಾಮುಂಡಿ ಅಂತ ನಿಮ್ಗೆ ಏನ್ರಿ ಗೊತ್ತು? ಹೇಳದ್ನಲ್ಲ ನೀವು ಚಂಡಿ ಚಾಮುಂಡಿ ಕೋಪ ಬಂದ್ರೆ ಅಂತ, ಅದೇ ಗೊತ್ತಿರೋದು. ಚಂಡಿ ಚಾಮುಂಡಿ ಅಂತ ನಿಮ್ಗೆ ಗೊತ್ತಾ? ಇಲ್ವಾ ಮತ್ತೆ? ಅಲ್ರಿ ಚಂಡಿ ಚಾಮುಂಡಿ ಅಂತ ನಿಮ್ಗೆ ಯಾರು ಹೇಳಿದ್ರೆ ಚಂಡಿ ಚಾಮುಂಡಿ ಅಂತಂದು ಕೋಪ ಬಂದು ಅದೇ ಹೇಳಿ ನನಗೆ ಫಸ್ಟ್. ನೀವ್ ಯಾರ್ರಿ? ಹೇಳ್ತೀನಿ, ಕಂಟ್ರೋಲ್. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ. ಹಲೋ ನಾಗರತ್ನ ಅವ್ರೆ. ಹೌದ್ರಿ, ನೀವೇರಿ? ಹೇಳ್ತೀನಿ. ಈಗ ನಿಮ್ಮ ಗಂಡನ ಹೆಸರು ಸೋಮು ಅಂತ ನಿಜನಾ? ಹೌದ್ರಿ. ನಿಮ್ಗೆ 2 ಮಕ್ಕಳವ್ರೆ? ಇದಾರಿ. ನೀವ್ ಯಾರ್ರಿ ಫಸ್ಟ್? ಹೇಳ್ತೀನಿ, ಬಟ್ ಕೋಪ ಮಾಡ್ಕೊಳ್ಳಲ್ಲ ಅಂದ್ರೆ ಮುಂದಕ್ಕೆ ಮಾತಾಡ್ತೀನಿ. ಹೇಳ್ರಿ ಯಾರ್ರಿ ಫಸ್ಟ್ ಅದನ್ನ ಹೇಳ್ರಿ. ಹೇಳ್ತೀನಿ, ಕೋಪ ಮಾಡ್ಕೋಬೇಡಿ ಅಷ್ಟೇ. ಕೋಪ ಮಾಡ್ಕೊಳಲ್ಲ, ಹೇಳ್ರಿ ನೀವ್ಯಾರು? ಸರಿ ಹೇಳ್ತೀನಿ. ನಿಮ್ಮ ಒಬ್ಬ ಮಗನ ಹೆಸರು ಬಂದು ಅಭಿಷೇಕು. ಹೇಳ್ರಿ. ಹೇಳದ್ನಲ್ಲ ಒಬ್ಬ ಮಗನ ಹೆಸರು. ನೀವ್ಯಾರ್ರಿ? ಹೇಳ್ತೀನಿ, ನೀವು ಕೋಪ ಮಾಡ್ಕೋಬಾರ್ದು. ಅಲ್ರಿ ಕೋಪ ಮಾಡ್ಕೋಬಾರ್ದು ಅಂದ್ರೆ ಮಾಡ್ಕೊಳಂಗೆ ಹೇಳಕ್ಕಿರ್ತೀರ, ಕೋಪ ಮಾಡ್ಕೊಳ್ತೇನೆ ಹೇಳ್ರಿ ಫಸ್ಟ್. ಇಲ್ಲ ನಂಗೆ ನಿಮ್ಮ ಸ್ವಭಾವ ಗೊತ್ತಿರೋದ್ರಿಂದನೇ ಸುಮ್ಮನೆ ಮುಂದಕ್ಕೆ ಏನು ಆಗೋದು ಬೇಡ ಅಂತ ಫಸ್ಟೇ ನಾನು ಹೇಳ್ತಾ ಇದ್ದೀನಿ. ಅದಕ್ಕೇನೆ ಹೇಳ್ರಿ. ಹೇಳದ್ನಲ್ಲ, ಈಗ ನಿಮ್ಮ ಗಂಡನ ಹೆಸರು ಸೋಮು ಅಂದ್ಬಿಟ್ಟು. ನಮ್ ಗಂಡನ ಹೆಸರು ಸೋಮು, ನನ್ ಮಗನ ಹೆಸರು ಅಭಿಷೇಕ್. ಇನ್ನೊಂದು ವಿಚಾರ ಹೇಳ್ತೀನಿ, ಕೋಪ ಮಾಡ್ಕೋಬಾರ್ದು. ನಿಮ್ಮ ಇನ್ನೊಬ್ಬ ಮಗನ ಹೆಸರು ಜೀವನು, ಕರೆಕ್ಟಾ? ಹೇಳ್ರಿ. ಯಾಕೆ ನಿಮ್ಗೆ ಅಷ್ಟೊಂದು ಕೋಪ? ನಾ ಏನ್ ಕೋಪ ಮಾಡ್ಕೊಳಕತ್ತಿಲ್ಲ, ಹೇಳ್ರಿ. ಅಲ್ಲಲ್ಲ ಇವಾಗೇನೋ ಹಂಗೆ ಮಾಡ್ಕೋತಾ ಇಲ್ಲ, ಓಕೆ. ಬಟ್ ಬೇರೆ ಟೈಮಲ್ಲೆಲ್ಲ ಯಾಕೆ ಅಷ್ಟೊಂದು ಸಿಟ್ಟು ಕೋಪ ಅಷ್ಟೊಂದು ಇದು ಮಾಡ್ಕೋತಿರಲ್ಲ? ಯಾಕೆ ಟೆನ್ಷನ್? ಏನ್ ನಿಮ್ಮ ಒಳಗಿನ ಏನ್ ಸಮಸ್ಯೆ? ನನಗ್ರಿ ಯಾವಾಗ್ಲೂ ಸಿಟ್ಟು ಕೋಪ ಅನ್ನೋದು ಇಲ್ಲ. ಅಯ್ಯಪ್ಪ, ನಿಮ್ಗೆ ಯಾರು ಹೇಳಿದ್ದು ನನ್ ಸಿಟ್ಟು ಕೋಪ ಅಂತಂದು ಫಸ್ಟ್ ನೀವ್ ಯಾರು ಅಂತ ಹೇಳ್ರಿ ನನ್ಗೆ. ಹೇಳ್ತೀನಿ ಫಸ್ಟು ನೀವು ಸ್ವಲ್ಪ ಕಂಟ್ರೋಲಿಗೆ ಬನ್ನಿ, ಕೋಪ ಮಾಡ್ಕೋಬೇಡಿ. ಅಲ್ರಿ ಕೋಪ ಮಾಡ್ಕೊಳಂಗಿಲ್ಲ, ನೀವ್ ಯಾರಂತ ಅವ್ರು ಹೇಳ್ರಿ. ಸ್ವಲ್ಪ ದನಿ ಇಳಿಸಿ. ನನ್ಗೆ ಗೊತ್ತು ಬತ್ತೈತೆ ನಿಮ್ಗೆ, ಸಡನ್ ಆಗಿ ಬರ್ತದೆ ಅಂತ ನನ್ಗೆ ಗೊತ್ತು. ಕಂಟ್ರೋಲ್ ಮಾಡ್ಕೊಳ್ಳಿ. ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ, ಹೇಳ್ರಿ. ಇವಾಗ ನಿಜ ಹೇಳಿದ್ರಿ, ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅಂತ. ಒಟ್ನಲ್ಲಿ ನಾನು ಮಾತಾಡುತ್ತಿದ್ದಂಗೆ ನಿಮ್ ಕೋಪ ಬರ್ತದೆ, ನಿಜನಾ? ಕೋಪ ಬರುತ್ತೆ, ಹೇಳಿ. ಮತ್ತೆ ಯಾಕೆ ಸುಳ್ಳು ಹೇಳ್ತೀರಿ ನೀವು? ಅಲ್ರಿ ನೀವ್ ಮಾತಾಡ್ ಕೋಪ ಬರುತ್ತೆ ಅಂತೀರಾ, ಕೋಪ ಬರ್ಸ್ಲಕತ್ತಿದೀರಾ ನೀವು? ನಾನು ನೀವ್ ಯಾರಂತ ನನಗೆ ಗೊತ್ತಾಗಬೇಕಾ? ಹೇಳ್ತೀನಿ ಫಸ್ಟ್. ಹೇಳ್ರಿ ನೀವು. ಹೇಳ್ತೀನಿ, ನಿಮ್ಗೆ ಇದೆಲ್ಲ ಹೇಳ್ದವ್ನು, ಡೀಟೇಲ್ಸ್ ಹೇಳ್ದವನು ನನ್ನ ಹೆಸರು ಹೇಳ್ದೆ ಇಟ್ಬಿಡ್ತೀನ? ಅಲ್ರಿ ಡೀಟೇಲ್ಸ್ ಮತ್ತೆ ನೀವ್ ಯಾರಂತ ಹೇಳ್ರಿ. ಪುನಃ ಮೇಡಮ್ ಸ್ವಲ್ಪ ಕಂಟ್ರೋಲ್ ಬನ್ನಿ. ಕಂಟ್ರೋಲ್ ಕಂಟ್ರೋಲ್ ತಪ್ಪಿಲ್ಲ, ತಪ್ಪಾಗುತ್ತೆ, ಹೇಳ್ರಿ ಯಾರಂತ. ಮೇಡಮ್ ನಿಮ್ಮ ಮಕ್ಕಳ ಹಣೆಗಳು ನಾನು ಯಾವುದು ಕಂಟ್ರೋಲ್ ತಪ್ಪಿಲ್ಲ. ನಾನು ನನ್ನ ಇದ್ರಲ್ಲಿ ಇದೀನಿ. ನಾನು ನಿಮ್ಗೆ ಏನಾಗಬಾರ್ದು. ನೀವು ನಮ್ಮ ಮಕ್ಕಳ ಹಣೆ ಇಡಕ್ಕೆ ಯಾರ್ರಿ ನೀವು? ಹೇಳ್ತೀನಿ, ನೀವು ಫಸ್ಟ್ ಕಂಟ್ರೋಲ್ ಬನ್ನಿ. ಹೇಳ್ರಿ, ಕಂಟ್ರೋಲ್ ಇದೀವಿ, ಹೇಳ್ರಿ. ನನಗೆ ಗೊತ್ತು ನೀವೆಂತ ಚಂಡಿ ಚಾಮುಂಡಿ ಕೋಪ ಬಂದ್ರೆ ಅಂತ ನಂಗೆ ಚೆನ್ನಾಗಿ ಗೊತ್ತಿರೋದಕ್ಕೆ ನಾನು ಹೇಳ್ತಿರೋದು. ಅಲ್ರಿ ಚಂಡಿ ಚಾಮುಂಡಿ ಅಂತ ನಿಮ್ಗೆ ಏನ್ರಿ ಗೊತ್ತು? ಹೇಳದ್ನಲ್ಲ ನೀವು ಚಂಡಿ ಚಾಮುಂಡಿ ಕೋಪ ಬಂದ್ರೆ ಅಂತ, ಅದೇ ಗೊತ್ತಿರೋದು. ಚಂಡಿ ಚಾಮುಂಡಿ ಅಂತ ನಿಮ್ಗೆ ಗೊತ್ತಾ? ಇಲ್ವಾ ಮತ್ತೆ? ಅಲ್ರಿ ಚಂಡಿ ಚಾಮುಂಡಿ ಅಂತ ನಿಮ್ಗೆ ಯಾರು ಹೇಳಿದ್ರೆ ಚಂಡಿ ಚಾಮುಂಡಿ ಅಂತಂದು ಕೋಪ ಬಂದು ಅದೇ ಹೇಳಿ ನನಗೆ ಫಸ್ಟ್. ನೀವ್ ಯಾರ್ರಿ? ಹೇಳ್ತೀನಿ, ಕಂಟ್ರೋಲ್ ಬನ್ನಿ. ನಿಮ್ ಗಂಡನ ಹೆಸರು ಹೇಳ್ದವನು, ನಿಮ್ ಇಬ್ರು ಮಕ್ಕಳ ಹೆಸರು ಹೇಳ್ದವನು, ನಿಮ್ಮ ಹೆಸರು ಹೇಳ್ದವನು, ನನ್ನ ಹೆಸರು ಹೇಳ್ದೆ ಇರಲ್ವಾ ನಾನು? ನನ್ನ ಹೆಸರು ಹೇಳಿರಿ, ನನ್ನ ಗಂಡನ ಹೆಸರು ಹೇಳಿರಿ, ನಾನು 2 ಮಕ್ಕಳ ಹೆಸರು ಹೇಳಿರಿ. ನಿಜ ಒಪ್ಕೊಂತೀನಿ. ನೀವ್ ಯಾರಂತ ನನಗೆ ಅದನ್ನ ಹೇಳ್ರಿ. ಹೇಳ್ತೀನಿ, ನೀವು ಫಸ್ಟ್ ಕಂಟ್ರೋಲಿಗೆ ಬನ್ನಿ. ನೀವು ಕಂಟ್ರೋಲ್ ಆಗಿದ್ರಿ, ಯಾರ್ರಿ ನೀವು? ನಿಮ್ಮ ಅಪ್ಪರಾಣೆ ನೀವು ಕಂಟ್ರೋಲ್ ಅಲ್ಲಿ ಇಲ್ಲ, ನೀವು ಔಟ್ ಆಫ್ ಕಂಟ್ರೋಲ್ ಆಗಿದ್ದೀರಿ ನೀವು. ನಮ್ಮ ಅಪ್ಪನ ಇಷ್ಟೊತ್ತ ನನ್ನ ಮಕ್ಕಳಾಣೆ ಐತಿ, ನಮ್ಮ ಅಪ್ಪ ರಾಣಿಗೆ ಹೋದ್ರೆ ನೀವು ಮತ್ ನೀವು ಕಂಟ್ರೋಲ್ಗೆ ಬರ್ತಾ ಇಲ್ವಲ್ಲ, ನಾನೇನ್ ಬಡ್ಕೊಂಡ್ ಸಾಯ್ಲಿ ನಾನು? ಬಡ್ಕೊಂಡೆ ನೀವ್ ಯಾಕೈತ್ರಿ, ನಮ್ ಟೆಸ್ಟ್ ತಿನ್ನಕೈತ್ರಿ, ಯಾರಂತ ಹೇಳ್ರಿ. ಹೇಳ್ತೀನಿ, ನೀವು ಫಸ್ಟ್ ಸಮಾಧಾನವಾಗಿ ಬನ್ನಿ, ಕಂಟ್ರೋಲ್ ಬನ್ನಿ. ಅಪ್ಪ ತಂದೆ ನೀ ಯಾರು? ಯಪ್ಪ ಅಪ್ಪ ತಂದೆ 2 ಒಂದೇನೆ. ಅಪ್ಪ ಅಂದ್ರೆ ಬೇರೆ, ತಂದೆ ಅಂದ್ರೆ ಬೇರೆನಾ? ಜ್ಞಾನ ಇಟ್ಕೊಂಡ್ ಮಾತಾಡೋದ್ನ. ಜ್ಞಾನ ಇಟ್ಟುಕೊಂಡೆ ಮಾತಾಡ್ತಾ ಇದೀನಿ. ನೀನು ಯಾರು? ಹೇಳ್ತೀನಿ, ನೀವು ಕೋಪ ಮಾಡ್ಕೋಬಾರ್ದು. ಕೋಪ ಮಾಡ್ಕೊಳ್ಳಲ್ಲ, ಹೇಳ್ರಿ. ನೀವ್ ಯಾರಂತ ಹೇಳ್ರಿ ಫಸ್ಟ್. ಹೇಳ್ತೀನಿ ನೋಡಿ,
ನಿಮ್ಮ ಹೆಸರು ನಾಗರತ್ನ. ನನ್ನ ಹೆಸರು ನಾಗರತ್ನ, ನನ್ ಗಂಡನ ಹೆಸರು ಸೋಮ, ನನ್ ದೊಡ್ಡ ಮಗನ ಹೆಸರು ಅಭಿಷೇಕ, ನನ್ ಸಣ್ಣ ಮಗನ ಹೆಸರು ಜೀವನ. ವರ್ಡ್ ರಿಪೀಟ್ ಹೇಳ್ಬೇಡ, ಅದನ್ನೇ ಮುಂದಿನ ಹೇಳ್ರಿ. ನನಗೆ ಹೇಳಕ್ ಬಿಡಿ, ನೀವ್ ಯಾಕೆ ಹಿಂಗ್ ದುಡುಕ್ತಾ ಇದೀರಾ ನೋಡಿ, ನೀವು ಕಂಟ್ರೋಲ್ ತಪ್ತಾ ಇದೀರಾ ನೀವು. ನೀವು ನನಗ್ ಮಾತಾಡಕ್ ಬಿಡಿ, ಇಲ್ಲ ನೀವು ಮಾತಾಡಿ. ಯಾಕೆ ಹಿಂಗ್ ಆಡ್ತಾ ಇದೀರಿ? ಏನ್ ಮಾತಾಡ್ತೀರ ಮಾತಾಡಿ, ನೀವೇ ಮಾತಾಡಿ. ಸ್ವಲ್ಪ ಕಂಟ್ರೋಲ್ ಬನ್ನಿ. ಕಂಟ್ರೋಲ್ಗೆ ಬಂದೇನ್ರಿ? ಏನ್ರಿ ಕಂಟ್ರೋಲ್ಗೆ ಬನ್ನಿ, ಕಂಟ್ರೋಲ್ ಎಷ್ಟಂತ ಕಂಟ್ರೋಲ್ ಆಗಿರಿ, ಕಂಟ್ರೋಲ್ ತಪ್ಪಿಸ್ಕೊತೀರಿ ನೀವೇ. ನೋಡಿ ಅಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ತಿನ್ನಿ ಮೇಲೆ ಊಡ್ತಲೆ. ಈಗ ನೀವ್ ಹೇಳಿದ್ರಲ್ಲ ತಿಂದಾಕಿ ಕಡಿಮೆ, ಇಷ್ಟು ದಿನ ಜಾಸ್ತಿ ತಿಂತಿದ್ದೇವೆಲ್ಲ ಇಲ್ಲಿ ಕಡಿಮೆ ತಿಂತೀವಿ. ಈಗ ನೋಡಿ, ನೀವು ಕೋಪ ಮಾಡ್ಕೋಬೇಡಿ, ಆರಾಮಾಗಿ ಮಾತಾಡಿ, ಸರಿನಾ? ಹೇಳ್ರಿ, ಯಾರ್ರಿ ನೀವು? ಯಾರು? ಕೂಲಾಗಿ ಮಾತಾಡಕತ್ತೀನಿ, ಕಂಟ್ರೋಲ್ ಮಾತಾಡಕತ್ತೀನಿ. ಯಾರು ನೀವು? ನೀವು ಎಗರಾಡಿ ಸಿಡ್ದಾಡಿದ್ರು ನನಗೇನು ಪ್ರಾಬ್ಲಮ್ ಇಲ್ಲ. ನೀವು ಅಲ್ಲಿ ಇದ್ದೀರಾ, ನಾನು ಇಲ್ಲಿದ್ದೀನಿ, ಆಯ್ತಾ? ನನ್ಗೆ ಹಂಗೆಲ್ಲ ಹೇಳಕ್ ಬರಬೇಡಿ ನೀವು, ಆಯ್ತಾ? ನಾನು ಕೂಲಾಗಿರ್ತೀನಿ ಅಂತ ಇಲ್ಲ. ನನ್ಗೆ ಎದುರಿಸ್ತಾ ಇದ್ದೀರಾ ನೀವು? ನಿಮ್ಗೆ ಯಾರು ಎದುರಿಸ್ಬೇಕತ್ತಾರ? ನೀವೇ ನಮಗ್ ಟೆನ್ಷನ್ ಇಲ್ಲ, ತಲೆ ತಿನ್ನಕತ್ತೀರಿ ನೋಡ್ರಿ ಮಧ್ಯಾಹ್ನದಾಗ. ತಲೆ ತಿಂತ ಇಲ್ಲ. ನೀವು ಕೋಪ ಮಾಡ್ಕೋಬಾರ್ದು ಅಂತ ನಾನು ಮುಂದಕ್ಕೆ ಸುಮ್ಮನೆ ಏನೂ ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ನಾನು ಕೂಲಾಗಿ ಹೇಳ್ತಾ ಇರೋದು. ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಅದನ್ನ. ಏನ್ರಿ ಹೆಚ್ಚು ಕಮ್ಮಿ? ಏನ್ರಿ ಹೇಳ್ರಿ, ಯಾರ್ರಿ ನೀವು? ಹೇಳ್ತೀನಿ. ಈಗ ನೋಡಿ, ಕೋಪ ಮಾಡ್ಕೋಬೇಡಿ. ನಿಮ್ಮ ಹೆಸರು ನಾಗರತ್ನ. ನನ್ನ ಹೆಸರು ನಾಗರತ್ನ. ನಿಮ್ಮ ಗಂಡನ ಹೆಸರು ಕಾಮು, ಅಲ್ಲ ಸೋಮು. ಸೋಮು. ಕಿವಿ ಕೇಳಿಸಲ್ವ ನಿಮಗೆ? ನೀವು ಮಾತಾಡ್ತಿದ್ರ ಅದಕ್ಕೆ ಕಿವಿ ಕೇಳಿಸ್ತಾ ಇಲ್ಲ. ಆಮೇಲೆ ನಿಮ್ಮ ದೊಡ್ಡ ಮಗನ ಹೆಸರು ಕಬಿ ಖುಷಿ ಅಲ್ಲ ಅಭಿಷೇಕ್. ಇನ್ನೊಬ್ಬ ಅವನೇ ಇರಿ. ಯಾಕೆ ಹಿಂಗೆ ಆಡ್ತಾ ಇದ್ದೀರಿ? ತಡ್ಕಳಿ. ಲಾಸ್ಟಲ್ಲಿ ಇನ್ನೊಬ್ಬ ಜೀವನು, ಸರಿನಾ? ನೋಡಿ, ಇವಾಗ ಎಷ್ಟು ಸಮಾಧಾನವಾಗಿ ತಣ್ಣಗೆ ಮಜ್ಜಿಗೆ ಕುಡ್ದವ್ರಂಗೆ ಇದ್ರಿ. ಅವಾಗ ಒಳ್ಳೆ ಏನೋ ಆದವ್ರಂಗೆ ಆಡ್ತಾ ಇದ್ರಿ, 7 ಅಡಿ ಹಾವು ನೋಡಿದವ್ರಂಗೆ ಆಡ್ತಾ ಇದ್ರಿ. ಯಾಕೆ? ಪುಣ್ಯಾತ್ಮ? ನನ್ಗೆ ಈಗಿರೋ ಹೆಸರೇ ಸಾಕು, ಅದನ್ನೇ ತಡ್ಕೊಳಕ್ ಆಯ್ತಿಲ್ಲ. ನೀವು ಪುಣ್ಯಾತ್ಮ ಪರಮಾತ್ಮ ಅಂತೆಲ್ಲ ಯಾಕಂತೀರಿ? ಅಲ್ರಿ ಮತ್ತೆ ಫೋನ್ ಹಚ್ಚಿ ತಿಳಿ ತಿನ್ನಕತ್ತೀರಲ್ರಿ, ಯಾರೇ ನೀವು? ಹೇಳ್ತೀನಿ, ನೀವು ಕೋಪ ಮಾಡ್ಕೋಬೇಡಿ ಅಷ್ಟೇ. ನೀವ್ ಹೇಳಿದ್ರೆ ಗ್ಯಾರಂಟಿ ಕೋಪನೇ ರೀ. ಆಯ್ತು, ಹಂಗಾರೆ ಮಾಡ್ಕೊಳ್ಳಿ, ಆಮೇಲೆ ಹೇಳ್ಬಿಡ್ತೀನಿ. ಹೇಳ್ರಿ, ಯಾರೇ ನೀವು? ನನ್ನ ಹೆಸರು ಬಂದು ನಾಗರತ್ನ ಅವ್ರೆ, RJ ಸುನಿಲ್ ಅಂತ ಅಂದ್ಬಿಟ್ಟು. ನಿಮ್ ಕಾವ್ಯ ಇದಾರಲ್ಲ, ಕಾವೇರಿ, ಅವರು ನಮ್ಗೆ ಮೆಸೇಜ್ ಮಾಡಿದರೆ ನಿಮ್ಗೆ ಬಕ್ರಾ ಮಾಡಬೇಕು, ಕಾಗೆ ಆರಿಸ್ಬೇಕು ಅಂದ್ಬಿಟ್ಟು. ಇದು ರೆಡ್ FM ಅಂತ ರೇಡಿಯೋ ಸ್ಟೇಷನ್. ನಿಮ್ಗೆ ಬಕ್ರಾ ಮಾಡಿ ಅಂದ್ಬಿಟ್ಟು ನಿಮ್ ನಂಬರ್ ಕಳ್ಸಿದ್ರೆ ನಿಮ್ ಕಾವ್ಯ ಅವರು. ಓಕೆ ನಾಗರತ್ನ ಅವರೇ, ಥ್ಯಾಂಕ್ ಯು ನಮ್ಮಟ್ಟು ಮಾತಾಡಿದಕ್ಕೆ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.